Now, if you turn to Job 22, ಯೋಬನ ಪುಸ್ತಕ 22ನೇ ಅಧ್ಯಾಯಕ್ಕೆ ತಿರುಗಿಸುವುದಾದ್ರೆ, 12, Job 12 chapter and 22nd verse. ಕ್ಷಮಿಸಿ, ಯೋಬ 12:22ನೇ ವಚನ, 12ನೇ ಅಧ್ಯಾಯ. This is what Job discovered. ಇದನ್ನೇ ಯೋಬನು ಕಂಡುಕೊಂಡನು. Job 12:22. ಯೋಬನ ಪುಸ್ತಕ 12ನೇ ಅಧ್ಯಾಯ 22ನೇ ವಚನ. He discovereth deep things out of darkness, ಕತ್ತಲೆಯೊಳಗಿಂದ ಅಗಾಧವಾದ ವಿಷಯಗಳನ್ನು ಪ್ರಕಟಪಡಿಸುತ್ತಾನೆ. and bringeth out to light the shadow of death. ಮರಣದ ನೆರಳನ್ನು ಬೆಳಕಿಗೆ ತರುತ್ತಾನೆ. You know, when an X-ray picture is taken, ಒಂದು ಎಕ್ಸ್ರೇ ಫೋಟೋ ತೆಗೆದುಕೊಳ್ಳುವಾಗ sometimes doctors say, I see a suspicious shadow there. I don't know what that shadow is. ಒಮ್ಮೊಮ್ಮೆ ಡಾಕ್ಟರ್ ಹೇಳ್ತಾರೆ, ಒಂದು ಅನುಮಾನಾಸ್ಪದವಾದ ಒಂದು ಕಿರಣ ನೆರಳು ಕಾಣಿಸ್ತಾ ಇದೆ, ಅದೇನಂತ ಗೊತ್ತಿಲ್ಲ ಅಂತ. Is it some cancerous growth? ಅದು ಬಹುಶಃ ಒಂದು ಕ್ಯಾನ್ಸರ್ ಬೆಳವಣಿಗೆ ಆಗಿರಬಹುದು. What does God do? ಆದ್ರೆ ದೇವರು ಏನ್ ಮಾಡ್ತಾರೆ? He brings out to light the shadow of death. ಮರಣದ ನೆರಳನ್ನು ಬೆಳಕಿಗೆ ತರುತ್ತಾನೆ. Now, is that happening? ಅದು ಆಗ್ತಾ ಇದೆನಾ ಈಗ? Do you see some dangerous shadowy regions which God is bringing out to light? ಯಾವುದೋ ಒಂದು ಕತ್ತಲೆಯೊಳಗಿದ್ದಂತ ಸ್ಥಳಗಳನ್ನು ಬೆಳಕಿಗೆ ತರುವಂತ ವಿಚಾರಗಳು ನೀವು ನೋಡ್ತಿದ್ದೀರಾ ದೇವರು ಮಾಡುವಂತದ್ದನ್ನು? I don't know. ನನಗೆ ಗೊತ್ತಿಲ್ಲ. I want every shadow in my life to be brought out. ನನ್ನಲ್ಲಿರುವ ಎಲ್ಲ ಕತ್ತಲೆ ನೆರಳನ್ನು ಬೆಳಕಿಗೆ ತರಬೇಕೆಂಬುದಾಗಿ ನಾನು ಬಯಸುತ್ತೇನೆ. I don't want any suspicious shadow. ಅನುಮಾನಾಸ್ಪದವಾದಂತ ನೆರಳು ಯಾವುದು ನನಗೆ ಬೇಕಾಗಿಲ್ಲ. Not a shade or a shadow between me and my Lord. ನನ್ನ ದೇವರಿಗೂ ನನಗೂ ಮಧ್ಯದಲ್ಲಿರುವಂತ ನೆರಳು ಯಾವುದು ಬೇಡ. I don't care what anybody says. ಯಾರು ಏನು ಹೇಳ್ತಾರೋ ನನಗೆ ತೊಂದರೆ ಇಲ್ಲ. When I am not right with God, I am not right with God. ನಾನು ದೇವರೊಂದಿಗೆ ಸರಿ ಹೊಂದಲಿಲ್ಲ ಅಂದ್ರೆ ಅದು ದೇವರೊಂದಿಗೆ ಸರಿ ಹೊಂದಲಿಲ್ಲ ಅಷ್ಟೇ. If there is some shadowy region in my life, ನನ್ನ ಜೀವನದಲ್ಲಿ ನೆರಳಿನ ಉಪಾಧಿಯಲ್ಲಿ ಯಾವುದೋ ಒಂದು ಭಾಗವಿರುವುದಾದರೆ it is time for me to repent. ನನಗೆ ಪಶ್ಚಾತ್ತಾಪ ಪಡುವಂತ ಸಮಯವಿದಾಗಿರುತ್ತದೆ. It is time for me to humble ನನ್ನನ್ನು myself. ತಗ್ಗಿಸಿಕೊಳ್ಳುವಂತ But ಸಮಯವಿದಾಗಿರುತ್ತದೆ. oh, my beloved ನನ್ನ people, ಪ್ರಿಯ ಸ್ನೇಹಿತರೆ, ಜನರೇ ಕೇಳಿರಿ. the devil likes some hidden shadows in our hearts and family. ನಮ್ಮ ಹೃದಯದಲ್ಲಿ ಕುಟುಂಬಗಳಲ್ಲಿ ಕೆಲವು ನೆರಳಿನಂತೆ ಈ ರೀತಿಯಾಗಿ ಇರಬೇಕೆಂಬುದಾಗಿ ಸೈತಾನನು ಬಯಸುತ್ತಾನೆ. Sometimes, you know, people are trying to hoodwink me. ಜನರು ನನ್ನನ್ನು ವಂಚಿಸುವುದಕ್ಕೆ ಪ್ರಯತ್ನಿಸುತ್ತಿರುತ್ತಾರೆ. ಜನರು ಒಮ್ಮೊಮ್ಮೆ They don't tell all the truth. ಅವರು ಎಲ್ಲ ಸತ್ಯವನ್ನು ನನಗೆ ಹೇಳುವುದಿಲ್ಲ. Now, don't do that to a servant of God. ದೇವರ ಮನುಷ್ಯರಿಗೆ ಅಂತ ವಿಚಾರವನ್ನು ನೀವು ಮಾಡಬೇಡಿರಿ. Tell the whole truth. ಇಡೀ ಸತ್ಯವನ್ನ ಹೇಳಿರಿ, ಸಂಪೂರ್ಣ ಸತ್ಯವನ್ನ. Don't just tell the nice thing. ಕೆಲವು ಒಳ್ಳೆ ವಿಚಾರಗಳು ಮಾತ್ರ ಹೇಳಬೇಡ್ರಿ. There is a great temptation to tell the nice things. ಒಳ್ಳೊಳ್ಳೆ ವಿಚಾರಗಳು ಹೇಳುವುದಕ್ಕಾಗಿ ಬಹಳ ಶೋಧನೆಗಳಿರುತ್ತವೆ. No, my dear friend. ಇಲ್ಲ ನನ್ನ ಪ್ರಿಯ ಸ್ನೇಹಿತರೆ, When you go to a doctor, you don't tell all the nice things you have eaten and all the nice times you have had. ವೈದ್ಯರ ಬಳಿಗೆ ನೀವು ಹೋದಾಗ ನೀವು ಒಳ್ಳೊಳ್ಳೆ ಪದಾರ್ಥಗಳನ್ನೇನು ತಿಂದಿರೋ, ಒಳ್ಳೆ ಸಮಯವನ್ನು ಕಳೆದಿರೋ ಅದು ಮಾತ್ರ ಹೇಳೋಲ್ಲ. Oh, you tell him the symptoms, ನೀವೆಲ್ಲ ಲಕ್ಷಣಗಳನ್ನು ಆತನಿಗೆ ಹೇಳ್ತೀರಾ. the suspicion, ಅನುಮಾನಾಸ್ಪದ ಅಂತ ವಿಷಯಗಳು, the fear, ಭಯಗಳು, those tremors, those aches, those strange pain. ಮತ್ತು ಆ ಭಯ, ನೋವು, ಚಿಂತೆ ಇವೆಲ್ಲವನ್ನ ಹೇಳ್ತೀರಾ. Those are the things you want to tell your doctor. ನಿಮ್ಮ ವೈದ್ಯರಿಗೆ ಇದನ್ನೆಲ್ಲ ನೀವು ಹೇಳೋದಕ್ಕೆ ಬಯಸುತ್ತೀರಾ. You know, I am a man that does not care for these pains and aches. ಮತ್ತು ಈ ಎಲ್ಲ ನೋವುಗಳಿಗೆ ಕಾಳಜಿ ವಹಿಸದೇ ಇರುವಂತ ವ್ಯಕ್ತಿ ನಾನು. So my doctors have a hard time with me. ಅದಕ್ಕೆ ನನ್ನ ವೈದ್ಯರು ನನ್ನಿಂದ ಬಹಳ ಕಷ್ಟವನ್ನು ಹೊಂದುತ್ತಾರೆ. Because ಯಾಕೆಂದ್ರೆ they say, come on, listen to your body, tell us what is happening.
ಕೇಳ್ರಿ, ನಿನ್ನ ದೇಹವನ್ನ ಕೇಳಿಸಿಕೊಂಡು ಏನಾಗ್ತಾ ಇದೆ ಅಂತ ನಮಗೆ ಹೇಳ್ರಿ ಅಂತ ಹೇಳ್ತಾರೆ. Oh, I say, well, nothing much. I'm all right. ನಾನು ಏನಂತದೇನಿಲ್ಲ, ಎಲ್ಲಾನು ಚೆನ್ನಾಗಿದ್ದೇನೆ ಅಂತ ಹೇಳ್ತಾರೆ. And it's very hard to treat patients like that. ಅಂತ ಒಂದು ರೋಗಿಗಳಿಗೆ ಚಿಕಿತ್ಸೆ ನೀಡುವಂಥದ್ದು ಬಹಳ ಕಷ್ಟ. My wife says, ನನ್ನ ಹೆಂಡತಿ ಹೇಳ್ತಾರೆ, come tell the doctor what is happening. ನೋಡು, ವೈದ್ಯರಿಗೆ ಹೇಳು How you really feel. ಏನೆಲ್ಲ ನಿಜವಾಗಿ ನೀನು ಅನುಭವಿಸ್ತೀಯೋ, ಏನೆಲ್ಲ ಅನಿಸುತ್ತದೋ ಅದನ್ನೆಲ್ಲ ಹೇಳು ಅಂತ ಹೇಳ್ತಾರೆ. He brings to light all the shadows of death. ಮರಣದ ನೆರಳನ್ನು ಆತನು ಬೆಳಕಿಗೆ ತರುತ್ತಾನೆ. If you turn to Psalm ಮತ್ತು 64 ಕೀರ್ತನೆ 64ನೇ ಅಧ್ಯಾಯಕ್ಕೆ ತಿರುಗಿಸುವುದಾದರೆ and the 12th verse. Psalm 64 and the 12th verse. ಕೀರ್ತನೆ 64 12ನೇ ವಚನ. 12. What? There is no 12th verse in Psalm 64. ಇಲ್ಲಿ 12ನೇ ವಚನ ಇಲ್ಲ. That is interesting. That's happened for the first time in my life. ನನ್ನ ಜೀವನದಲ್ಲಿ ಇದು ಮೊಟ್ಟ ಮೊದಲನೇ ಸಾರಿ. Let us turn to Psalm 69. Maybe you will find that. And the second verse. ಕೀರ್ತನೆ 69 2ನೇ ವಚನ, ಅಲ್ಲಿ ನೀವು ಕಂಡುಕೊಳ್ತೀರಾ ಅನ್ಸುತ್ತೆ. I sink in deep mire, ನೆಲೆ ಸಿಕ್ಕಿದ ಆಳವಾದ ಕೆಸರಿನಲ್ಲಿ ನಾನು ಮುಳುಗುತ್ತೇನೆ. where there is no standing. ನನ್ನ ಮೇಲೆ ಹಾದು ಹೋಗುವಿನ. I am come into deep waters, ನೀರಿನ ಪ್ರವಾಹಗಳ, where the floods overflow me. ಅಗಾಧದಲ್ಲಿ ನಾನು ಸಿಕ್ಕಿಕೊಂಡಿದ್ದೇನೆ. Dear friends, ನನ್ನ ಪ್ರಿಯ ಸ್ನೇಹಿತರೆ, the Lord Jesus Christ says the floods came ಯೇಸು ಕ್ರಿಸ್ತನು ಹೇಳ್ತಾನೆ, ಪ್ರವಾಹಗಳು ಬಂದವು ಅಂತ. and the stream beat vehemently on the house, ಮತ್ತು ಮನೆಯ ಮೇಲೆ ಅಲೆಗಳು ಬಹಳ ಜೋರಾಗಿ ಬಡಿದವು, but it fell not. ಆದ್ರೆ ಅದು ಬಿದ್ದು ಹೋಗಲಿಲ್ಲ. Why did it not fall, said Jesus? ಯಾಕೆ ಅದು ಬಿದ್ದು ಹೋಗಲಿಲ್ಲ ಅಂತ ಯೇಸು ಹೇಳ್ತಾನೆ, Because it was founded on the rock. ಯಾಕೆಂದ್ರೆ ಅದು ಬಂಡೆಯ ಮೇಲೆ ಮನೆಯು ಕಟ್ಟಲ್ಪಟ್ಟಿತ್ತು, ಅದಕ್ಕಾಗಿ. See, the winds came and the storms blew, ನೋಡಿ, ಪ್ರವಾಹಗಳು ಬಂದವು, ಅಲೆಗಳು ಬಡಿದವು, but could not shake it, ಅದನ್ನು ಅಲುಗಾಡಿಸಲು ಆಗಲಿಲ್ಲ. for it was founded upon a rock. ಯಾಕೆಂದ್ರೆ ಅದು ಬಂಡೆಯ ಮೇಲೆ ಕಟ್ಟಲ್ಪಟ್ಟಿತ್ತು. My dear friends, can I tell you, ನನ್ನ ಪ್ರಿಯ ಸ್ನೇಹಿತರೆ, ನಾನು ನಿಮಗೆ ಇದನ್ನು ಹೇಳ್ತೇನೆ, there is rough weather ahead. ನಮ್ಮ ಮುಂದೆ ಬಹಳ ದೊಡ್ಡದಾದಂಥ ಒಂದು ವಾತಾವರಣವಿದೆ. Rough weather. ಒಂದು ದೊಡ್ಡದಾದ ಕಠಿಣವಾದ ವಾತಾವರಣ. And how will you fare in that rough weather? ಅಂತ ಒಂದು ಕಠಿಣವಾದ ವಾತಾವರಣದಲ್ಲಿ ನೀವು ಹೇಗೆ When ಜೀವಿಸುತ್ತೀರಾ? the floods seem to overflow you. ಪ್ರವಾಹಗಳು ಬಂದು ನಮ್ಮ ಮೇಲೆ ಹಾದು ಹೋಗುವಾಗ, That's how the psalmist described. ಕೀರ್ತನೆಗಾರನು ಇದು ಹೀಗೆ ವಿವರಿಸುತ್ತಾನೆ, And his feet were sinking in deep mire. ಆತನ ಕಾಲುಗಳು ಒಳಗೆ ಕೆಸರಿನಲ್ಲಿ ಸಿಕ್ಕಿಕೊಳ್ತಾ ಇದ್ದವು ಅಂತ. But what a contrast. ಆದ್ರೆ ನೋಡಿ ಎಂಥ ವಿರುದ್ಧಾತ್ಮಕವಾಗಿದೆ. When the floods came, it could not shake it. ಪ್ರವಾಹಗಳು ಬಂದಾಗ ಇದನ್ನು ಅಲುಗಾಡಿಸಲಾಗಲಿಲ್ಲ. Founded on the rock. ಬಂಡೆ ಮೇಲೆ ಕಟ್ಟಲ್ಪಟ್ಟಿತ್ತು. Founded in the truth of Jesus. ಯೇಸುವಿನ ಸತ್ಯದಲ್ಲಿ ಅದು ಕಂಡುಕೊಳ್ಳಲ್ಪಟ್ಟಿತ್ತು. Walking with Jesus, living like Jesus. ಯೇಸುವಿನೊಂದಿಗೆ ನಡೆಯುತ್ತಾ ಯೇಸುವಿನ ಹಾಗೆ ಜೀವಿಸುತ್ತಾ Can't ಇದ್ದರು. shake it. ಅದನ್ನು ಅಲುಗಾಡಿಸಲಾಗಲಿಲ್ಲ. My beloved people, ನನ್ನ ಪ್ರಿಯ ಜನರೇ, fill your hearts with the word of God. ದೇವರ ವಾಕ್ಯದಿಂದ ನಿಮ್ಮ ಹೃದಯಗಳನ್ನು ತುಂಬಿಸಿಕೊಳ್ಳಿರಿ. You know, I feel like a little child before this word. ಈ ವಾಕ್ಯದ ಮುಂದೆ ನಾನು ಬಹಳ ಚಿಕ್ಕ ಬಾಲಕನಂತೆ ನಾನು ಕಾಣಿಸುತ್ತೇನೆ. Show me a shallow person, ಒಂದು ಖಾಲಿಯಾದಂತಹ ವ್ಯಕ್ತಿಯನ್ನು ತೋರಿಸ್ರಿ, and I will show you one who does not go deep into the word of God. ನಾನು ತೋರಿಸ್ತೇನೆ ಆ ವ್ಯಕ್ತಿಯು ದೇವರ ವಾಕ್ಯದಲ್ಲಿ ಆಳವಾಗಿ ಹೋಗಿರುವುದಿಲ್ಲ ಅಂತ. You know, we are living horribly busy lives today. ನಾವು ಬಹಳ ಕಾರ್ಯನಿರತವಾಗಿರುವಂತ ಜೀವನವನ್ನು ಜೀವಿಸ್ತಾ ಇದ್ದೇವೆ ಈ ದಿನಗಳಲ್ಲಿ. I don't know how America is ever going to pay its debts. ನನಗೆ ಗೊತ್ತಿಲ್ಲ ಅಮೆರಿಕ ತನ್ನ ಸಾಲವನ್ನು ಹೇಗೆ ತೀರಿಸುತ್ತದೆ ಅಂತ. Of course,
They are always a very hard-working, resourceful people. ಖಚಿತವಾಗಿಯೂ ಅವರು ಯಾವೊಂದಿಗೂ ಕಷ್ಟಪಡುವಂತ ಸಂಪನ್ಮೂಲ ವ್ಯಕ್ತಿಗಳಾಗಿರುತ್ತಾರೆ. But today they have a lot of leeches ಆದರೆ ಈ ದಿನಗಳಲ್ಲಿ ಅವರಿಗೆ coming in. ಅವರ ಒಳಗೆ ಬಹಳ ಈ ಜಿಗಣೆಗಳು ಬಂದಿದೆ. Terrible people, from all they want to do is get the money out and build a house in India. ಮತ್ತು ಅಂಥ ವ್ಯಕ್ತಿಗಳಂದ್ರೆ ಇಂಥ ಜನರ ಹತ್ರ ಬಂದು ಸ್ವಲ್ಪ ಹಣವನ್ನು ಕಸಿದುಕೊಂಡು ತಮ್ಮ ಮನೆಗಳನ್ನು ಭಾರತದಲ್ಲಿ ಕಟ್ಟಿಕೊಳ್ಳುವಂತ ಜನರು. This fellowship does not produce leeches. ಮತ್ತು ಈ ಒಂದು ಸಹವಾಸವು ಜಿಗಣೆಗಳನ್ನ ಹುಟ್ಟಿ ಹಾಕುವುದಿಲ್ಲ. Please know that every young person. ದಯವಿಟ್ಟು ತಿಳಿಕೊಳ್ಳಿ, ಪ್ರತಿಯೊಬ್ಬ ಯವನಸ್ಥರು. This fellowship is meant to save nations. ಈ ಸಹವಾಸವು ಲೋಕಗಳನ್ನು ರಕ್ಷಣೆಗೆ ನಡೆಸುವುದಕ್ಕಾಗಿ ಉಂಟು ಮಾಡಲ್ಪಟ್ಟಿದೆ. To build and to plant. ಅವರನ್ನು ಕಟ್ಟುವುದಕ್ಕಾಗಿ, ಸ್ಥಾಪಿಸುವುದಕ್ಕಾಗಿ. But not to destroy. ಆದರೆ ನಾಶ ಮಾಡುವುದಕ್ಕಾಗಿ ಅಲ್ಲ. Send backsliders. ಸ್ವಲ್ಪ People who don't even adjust their time and spend a little money to come to the retreat. ಮತ್ತು ಸ್ವಲ್ಪ ಜನರು ತಮ್ಮನ್ನು ತಾವು ಸರಿಪಡಿಸಿಕೊಂಡು ಈ ಒಂದು ಕೂಟಗಳಿಗೆ ಬರಲಾರದಿರುವಂತ ವ್ಯಕ್ತಿಗಳು. And you have brought forth such people. ಮತ್ತು ಅಂತ ವ್ಯಕ್ತಿಗಳನ್ನ ನೀವು ಕರೆದುಕೊಂಡು ಬಂದಿದ್ದೀರಾ ಇಲ್ಲಿ. What a ಏನಿದು horrible thing. ಎಂತ ಒಂದು ಭಯಂಕರವಾದಂತ ವಿಷಯ. I say, ನಾನು ಹೇಳ್ತೇನೆ, I don't want anybody going out. India is a land of great opportunity today. ಭಾರತದಲ್ಲಿ ಬಹಳ ಅವಕಾಶವಿರುವಂತ ಸ್ಥಳವು ಇದಾಗಿರುತ್ತದೆ. Millions of people are without the knowledge of Jesus. ಲಕ್ಷಾಂತರ ಜನರು ಯೇಸುವಿನ ಅರಿವು ಇಲ್ಲದೆ ಇರುವಂತವರಾಗಿರುತ್ತಾರೆ. There is room for you to build a school, to build a college, to be a professor, to be a teacher, and help thousands of people. ನೀನು ಶಾಲೆಯನ್ನು ಕಟ್ಟಿ, ಕಾಲೇಜನ್ನು ಕಟ್ಟಿ ಸಾವಿರಾರು ಜನರಿಗೆ ಸಹಾಯ ಮಾಡುವುದಕ್ಕಾಗಿ ನಿನಗೆ ದೊಡ್ಡ ಅವಕಾಶವಿರುತ್ತದೆ ಇಲ್ಲಿ. But ಆದರೆ the mindset of these boys and girls is, ಈ ಯವನಸ್ಥರ ಮನಸ್ಥಿತಿ ಹೀಗೆ ಹೇಳುತ್ತದೆ, better be a third class citizen in America. ಅಮೆರಿಕ ದೇಶದಲ್ಲಿ 3ನೇ ಡಿಗ್ರಿಯ ಒಂದು ನಾಗರಿಕರಾಗಿರುತ್ತೇನೆ. Then be a prince in India. ಮತ್ತು ಈ ಭಾರತ ದೇಶದಲ್ಲಿ ಒಬ್ಬ ಅರಸನಂತೆ ಜೀವಿಸುತ್ತೇನೆ. Listen. ಕೇಳ್ರಿ, I am not teaching patriotism. ನಾನಿಲ್ಲಿ ದೇಶಭಕ್ತಿಯನ್ನ ಕಲಿಸಿಕೊಡ್ತಾ ಇಲ್ಲ ಇಲ್ಲಿ ನಿಮಗೆ. The Lord Jesus said, go ye into all the world. ಯೇಸು ಕ್ರಿಸ್ತನು ಹೇಳಿದನು, ಲೋಕದ ಎಲ್ಲಾ ಕಡೆಗೆ ನೀವು ಹೋಗಿರಿ. But ಆದ್ರೆ not as a backslider. ಹಿಂಜಾರಿ ಹೋದಂತ ವ್ಯಕ್ತಿಗಳಾಗಿ ಅಲ್ಲ. Not as a leech. ದೇವರಿಗೆ ಜಿಗಣೆ ಇರ್ತದೆ. Go and win souls. ಹೋಗಿ ಆತ್ಮಗಳನ್ನ ಗೆದ್ದುಕೊಳ್ಳಿರಿ. Go and disciple the nations. ಹೋಗಿ ರಾಷ್ಟ್ರಗಳನ್ನು ಶಿಷ್ಯತ್ವದ ಕಡೆಗೆ ನಡೆಸಿರಿ. How sad. ಎಷ್ಟು ದುಃಖಕರ. That is why the Bible says, ಅದಕ್ಕಾಗಿ ಬೈಬಲ್ the ಹೇಳ್ತದೆ, Lord says, ಯೇಸು ಕ್ರಿಸ್ತನು ಹೇಳ್ತಾನೆ, dig deep. ಆಳವಾಗಿ ಅಗಿರಿ. So ಆಳವಾಗಿ. there are people in this fellowship ಮತ್ತು ಈ ಸಹವಾಸದಲ್ಲಿ ಸ್ವಲ್ಪ ಜನರಿದ್ದಾರೆ, who are not digging deep. ಅವರು ಆಳವಾಗಿ ಅಗಿಯುತ್ತಾ ಇಲ್ಲ. They are just all aglow over their academic achievement, ಅವರ ವರ್ಷದಲ್ಲಿ ಬರುವಂತ ಅಂಕಗಳನ್ನು ಅವರು ನೋಡ್ತಾರೆ, professional achievements, ಮತ್ತು ವೃತ್ತಿಪರವಾಗಿ ಏನನ್ನ ಸಾಧಿಸುತ್ತಾರೋ ಅದನ್ನ. all of us have seen Brother Jay Singh. ಮತ್ತು ಜೈಸಿಂಗ್ ಅನ್ನು ನಾವೆಲ್ಲರೂ, ಬ್ರದರ್ ಜೈಸಿಂಗ್ ಅನ್ನು ನಾವೆಲ್ಲರೂ ನೋಡಿದ್ದೇವೆ. I don't know how many of you learned humility from him. ಆತನಿಂದ ನೀವು ಎಷ್ಟು ಜನರು ಈ ಒಂದು ದೀನತೆಯನ್ನು ಕಲಿತುಕೊಂಡಿದ್ದೀರೋ ಗೊತ್ತಿಲ್ಲ. One of the big doctors of a big institute, one of the deans of a big college, ಒಂದು ದೊಡ್ಡ ಸಂಸ್ಥೆ ಕಾಲೇಜ್ಗೆ ಇವರು ಅಧ್ಯಕ್ಷರಾಗಿದ್ದಾರೆ, ಡೀನ್ ಆಗಿದ್ದಾರೆ. about Dr. Jay Singh. ಮತ್ತು ಡಾಕ್ಟರ್ ಜೈಸಿಂಗ್ ಅವರು, oh, this man is something ಈ else. ಮನುಷ್ಯನು ಒಂದು ವ್ಯತ್ಯಾಸವುಳ್ಳಂತ ವ್ಯಕ್ತಿ. His expertise as a surgeon, ಒಂದು ಶಸ್ತ್ರಚಿಕಿತ್ಸೆಯಲ್ಲಿ ಬಹಳ ನಿಪುಣತೆಯನ್ನು ಪಡೆದಿರುವಂತ ವ್ಯಕ್ತಿ ಇವರಾಗಿರುತ್ತಾರೆ. and he was a Hindu doctor, ಮತ್ತು ಅವರು ಹಿಂದೂ ಹಿನ್ನೆಲೆಯಿಂದ ಬಂದಂತವರು. but he was a very knowledgeable person. ಆದ್ರೆ ಅವರಿಗೆ ಬಹಳ ಜ್ಞಾನವಿರುವಂತ ವ್ಯಕ್ತಿಯು ಅವರಾಗಿದ್ದರು.
But how many of you learned humility from Dr. Jason? ಡಾಕ್ಟರ್ ಜಯಸಿಂಗ್ ಇಂದ ನೀವು ಎಷ್ಟು ಜನರು ದೀನತೆಯನ್ನು ಕಲಿತುಕೊಂಡಿರೋ ನನಗೆ ಗೊತ್ತಿಲ್ಲ. Dr. Jason was one of those who dug deep. ಡಾಕ್ಟರ್ ಜಯಸಿಂಗ್ ಅವರು ಈ ಆಳವಾಗಿ ಆಗಿದ್ದಂಥ ವ್ಯಕ್ತಿಗಳಲ್ಲಿ ಒಬ್ಬರು. I praise God. ದೇವರಿಗೆ ಅದಕ್ಕೆ ಸ್ತೋತ್ರ ಹೇಳ್ತೇನೆ ನಾನು. Oh, our lives are getting more and more hectic. ನಮ್ಮ ಜೀವನಗಳು ಹೆಚ್ಚೆಚ್ಚಾಗಿ ವ್ಯಸ್ತವಾಗುತ್ತಾ ಹೋಗ್ತಾ ಇದೆ. As a matter of fact, ಇನ್ನು ನಿಜ ಹೇಳಬೇಕಂದ್ರೆ to some people getting leave is becoming so difficult. ಸ್ವಲ್ಪ ಜನರಿಗೆ ರಜೆ ಸಿಗುವಂತದ್ದೇ ಬಹಳ ತೊಂದರೆ ಆಗ್ತಾ ಇದೆ. In the early days, some boys used to resign their jobs and come to the retreat when their leave application was turned down. ಪ್ರಾರಂಭದ ದಿನಗಳಲ್ಲಿ ಜನರಿಗೆ ರಜೆ ಸಿಗದೇ ಇರುವಾಗ ಜನರು ತಮ್ಮ ಕೆಲಸಗಳಿಗೆ ರಾಜೀನಾಮೆ ನೀಡಿ ಕೂಟಗಳಿಗೆ ಬರ್ತಾ ಇದ್ರು. Now I don't advocate such measures. ಮತ್ತು ಅಂತ ಒಂದು ಆಳತೆಯನ್ನು ನಾನು ಈಗ ನೋಡ್ತಾ ಇಲ್ಲ. ಆದರೆ the importance of sitting in the presence of God and searching our hearts by the word of God. ಆದರೆ ದೇವರ ಸನ್ನಿಧಾನದಲ್ಲಿ ಕೂತ್ಕೊಂಡು ಆತನ ವಾಕ್ಯದಿಂದ ನಮ್ಮ ಹೃದಯಗಳನ್ನು ಪರೀಕ್ಷಿಸಿಕೊಳ್ಳುವಂತದ್ದ ವಿಚಾರವನ್ನು ನಾನು ಮಾತನಾಡ್ತೇನೆ. Of course, today retreats like this are hardly possible in certain countries. ಕೆಲವೊಂದು ದೇಶಗಳಲ್ಲಿ ಈ ರೀತಿಯಾದ ಕೂಟಗಳು ಬಹಳ ಕಷ್ಟವಾಗಿರುತ್ತದೆ. People say, it's not possible, I cannot come. ಜನರು ಹೇಳ್ತಾರೆ ಇದು ಕಷ್ಟ, ನನಗೆ ಬರ್ಲಿಕ್ಕೆ ಆಗೋದಿಲ್ಲ ಅಂತ. One lady actually wrote to me, in my city, if I leave my house for one night, it will be burgled. ಮತ್ತು ಒಬ್ಬ ಸ್ತ್ರೀ ನನಗೆ ಬರೆದು ಹೇಳಿದ್ರು, ನನ್ನ ಪಟ್ಟಣದಲ್ಲಿ ಒಂದು ರಾತ್ರಿ ನನ್ನ ಮನೆಯನ್ನು ಬಿಡುವುದಾದರೆ ಅದು ಕಳ್ಳತನವಾಗುತ್ತದೆ ಅಂತ. And so there are so many difficulties. ಇಂಥ ಎಷ್ಟೊಂದು ಕಷ್ಟಗಳಿವೆ. But are we going to maintain our spiritual life? ಆದರೆ ನಮ್ಮ ಆತ್ಮಿಕ ಜೀವನವನ್ನು ನಾವು ಕಾಪಾಡಿಕೊಳ್ಳಲಿಕ್ಕಿದ್ದೇವಾ? Are we still going to be deep people? ಮತ್ತು ನಾವು ಇನ್ನೂ ಆಳವಾಗಿ ಅಗಿಯುವಂತ ವ್ಯಕ್ತಿಗಳಾಗಿರುತ್ತೇವಾ? Today nobody cares for death. ಈ ದಿನ ಸಾಲಕ್ಕೆ ಯಾರು ಭಯಪಡ್ತಾ ಇಲ್ಲ. It is all a big show. ಇಂದು ದೊಡ್ಡ ಒಂದು ತೋರ್ಪಡಿಸುವಿಕೆ ಆಗಿ ಹೋಗಿದೆ. Friend, ನನ್ನ ಸ್ನೇಹಿತರೆ, and I am fighting to keep this fellowship from becoming an organization. ಈ ಒಂದು ಸಹವಾಸವನ್ನು ಆರ್ಗನೈಸೇಷನ್ ಆಗದಂತೆ ನಾನು ತಡೆಯುವುದಕ್ಕೆ ಪ್ರಯತ್ನಿಸುತ್ತಾ ಇದ್ದೇನೆ. You see, where one program succeeds another and one meeting follows another and the whole rigmarole ಒಂದು ಕಾರ್ಯಕ್ರಮದ ಸಫಲತೆ ಇನ್ನೊಂದನ್ನು ಹಿಂಬಾಲಿಸುತ್ತದೆ. ಒಂದು ಕೂಟವಾದ ಮೇಲೆ ಇನ್ನೊಂದು ಕೂಟ ಅಂತ ವಿಚಾರಗಳು. That's an organization. ಅದು ಆರ್ಗನೈಸೇಷನ್ ಆಗಿರುತ್ತದೆ. It's like a ticking clock with a mechanism inside. ಮತ್ತು ಗಡಿಯಾರ ಚಲಿಸುವಂತೆ ಟಿಕ್ 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 ಎನ್ನುವಂತ ರೀತಿಯಲ್ಲಿ ಚಲಿಸುತ್ತಾ ಇರುವಂತದ್ದೇ. It has no life. ಅದಕ್ಕೆ ಜೀವ ಇರುವುದಿಲ್ಲ. It just ticks. ಮತ್ತು ಅದು ಟಿಕ್ 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 ಅಂತ ಹೊಡೆದುಕೊಳ್ತಾ ಇರ್ತದೆ. Many people are very happy at the sound of that ticking. ಮತ್ತು ಸ್ವಲ್ಪ ಜನರಿಗೆ ಆ ಒಂದು ಶಬ್ದ ಟಿಕ್ ಟಿಕ್ ಅಂತ ಕೇಳಿಸಿಕೊಳ್ಳೋದಾದ್ರೆ ಬಹಳ ಸಂತೋಷ. It's ticking smoothly. ಅದು ಹೊಡಿತಾ ಇದೆ, ಚಲಿಸ್ತಾ ಇದೆ. I am doing a great job. ನಾನು ದೊಡ್ಡ ಕೆಲಸವನ್ನು ಮಾಡ್ತಿದ್ದೇನೆ. No. ಇಲ್ಲ. When God comes down, ದೇವರು ಕೆಳಗಿಳಿದು ಬರುವಾಗ, let me tell you that tick ceases. ಆ ಟಿಕ್ ಟಿಕ್ ಅನ್ನು ಹೊಡೆಯುವಂತದ್ದು ನಿಂತು ಹೋಗುತ್ತದೆ. There is a spiritual earthquake. ಅಲ್ಲಿ ಒಂದು ದೊಡ್ಡ ಆತ್ಮಿಕ ಭೂಕಂಪ. When earthquakes strike, the clock stops. ಈ ಭೂಕಂಪವಾದಾಗ most places ಗಡಿಯಾರ ನಿಂತು ಹೋಗುತ್ತದೆ. And they say, this is when the earthquake struck. ಮತ್ತು ಆಗ ನಾವು ಹೇಳ್ತೇವೆ, ಇಲ್ಲೇ ಒಂದು ಭೂಕಂಪವಾದಂತ ಸ್ಥಳ, ಗಡಿಯಾರ ನಿಂತು ಹೋಗಿರುವಂತ ಸ್ಥಿತಿಯನ್ನು ನೋಡಿ ಹೇಳ್ತೇವೆ. Now when God comes, ಮತ್ತು ದೇವರು ಬರುವಾಗ, it is something marvelous. ಅದು ಬಹಳ ರಮ್ಯವಾಗಿರುತ್ತದೆ. It is not like our maneuvering and like mechanism. ಮತ್ತು ನಾವು ಯಾವುದೋ ಒಂದು ಗೊಬ್ಬರ ಹಾಕಿದಂತ ರೀತಿಯಲ್ಲಿ, ಮೆಕ್ಯಾನಿಸಮ್ ರೀತಿಯಲ್ಲಿ ಅದು ಇರುವುದಿಲ್ಲ. No, today the church has become a mechanism. ಈ ದಿನ ಸಭೆಯು ಈ ರೀತಿಯಾಗಿ ಆಗೋಗಿದೆ. It's sad. ಅದು ಬಹಳ ದುಃಖಕರ. I cannot be satisfied with any mechanism in the world. ನನ್ನ ಲೋಕದಲ್ಲಿ ಯಾವುದೇ ಒಂದು ಮೆಕ್ಯಾನಿಸಮ್ ನಿಂದ ನಾನು ಸಂತೃಪ್ತಿ ಹೊಂದುವುದಿಲ್ಲ. I want Jesus. ಯೇಸು ನನಗೆ ಬೇಕು.
I want Him. ಯೇಸು ನನಗೆ ಬೇಕು. I want Him moving amongst us. ಆತನು ನಮ್ಮ ಮಧ್ಯದಲ್ಲಿ ಚಲಿಸುವಂತದ್ದು ನನಗೆ I ಬೇಕು. don't care for electronic mechanisms or any mechanism. ಎಲೆಕ್ಟ್ರಾನಿಕ್ ಮೆಕ್ಯಾನಿಸಮ್ ಅಥವಾ ಯಾವುದೋ ಒಂದು ಯಂತ್ರಗಳಿಂದ ನನಗೆ ಯಾವುದೇ ಚಿಂತೆ ಇಲ್ಲ. In Him ಆತನಲ್ಲಿ I move ನಾನು ಚಲಿಸುತ್ತೇನೆ and have my being. ನನ್ನ ಜೀವನವು ಆತನಲ್ಲಿಯೇ ಇದೆ. Let us pray. ನಾವು ಪ್ರಾರ್ಥಿಸೋಣ. Let us pray. ನಾವು ಪ್ರಾರ್ಥಿಸೋಣ. Where do you want to be? ನೀವು ಎಲ್ಲಿರಬೇಕೆಂದು ಬಯಸುತ್ತೀರಾ? In a mechanism? ಒಂದು ಯಂತ್ರಗಳಲ್ಲಿಯಾ? In some little machine? ಅಥವಾ ಯಾವುದೋ ಒಂದು ಯಂತ್ರಗಳಲ್ಲಿಯಾ? Oh, or do you want to be in Jesus? ಅಥವಾ ನೀವು ಯೇಸುವಿನಲ್ಲಿ ಇರಬೇಕೆಂದು ಬಯಸುತ್ತೀರಾ? Do you want to be in Him? ಆತನಲ್ಲಿ ಇರಬೇಕೆಂಬುದಾಗಿ ಬಯಸುತ್ತೀರಾ? And He in you. ಆತನು ಮತ್ತು ನಿಮ್ಮಲ್ಲಿ ಇರಬೇಕೆಂದು. Oh, tell Him. ಓ ಆತನಿಗೆ ಹೇಳಿರಿ, Lord, ಓ ಕರ್ತನೆ, I want your Spirit's work to be deep in my heart. ನಿನ್ನ ಆತ್ಮನ ಕಾರ್ಯಗಳು ಆಳವಾಗಿ ನನ್ನಲ್ಲಿ ಮಾಡಲ್ಪಡಬೇಕಪ್ಪ. Every shadow of death, ಮರಣದ ಪ್ರತಿಯೊಂದು ನೆರಳು, every questionable thing, ಮತ್ತು ಎಲ್ಲ ಒಂದು ಪ್ರಶ್ನೆಗಳು ನನ್ನಲ್ಲಿ, every inherited quality, ಮತ್ತು ನಾನು ಸ್ವತಂತ್ರಿಸಿಕೊಂಡಂತ ಎಲ್ಲ ಗುಣಲಕ್ಷಣಗಳು, oh, take it away. ಅದು ನನ್ನಿಂದ ತೆಗೆದು ಹಾಕು. Take it away. ನನ್ನಿಂದ ತೆಗೆದು ಹಾಕು. Cleanse me, Lord. ನನ್ನನ್ನು ಶುದ್ಧೀಕರಿಸು ಕರ್ತನೆ. Set me free. ನನ್ನನ್ನು ಬಂಧನದಿಂದ ಬಿಡಿಸು. Oh, loving ಓ Father, ಪ್ರೀತಿಯ ಕರ್ತನೆ, we want to walk with you. ನಿನ್ನ ಸಂಗಡ ನಡೆಯುವುದಕ್ಕೆ We ಇಷ್ಟಪಡುತ್ತೇವೆ. want you to move in us. ನಮ್ಮಲ್ಲಿ ನೀವು ಚಲಿಸಬೇಕು ಕರ್ತನೆ. We do not want any shadowy region. ನಮ್ಮ ಭಾಗದಲ್ಲಿ ಯಾವುದೇ ಕತ್ತಲೆ ನೆರಳು ಇರಬಾರದು. Cleanse us, ನಮ್ಮನ್ನು Lord. ಶುದ್ಧೀಕರಿಸು ಕರ್ತನೆ. Make us whole. ನಮ್ಮನ್ನು ಸಂಪೂರ್ಣವಾಗಿ ಮಾಡು. Deliver us from all swollen head. ಮತ್ತು ಎಲ್ಲ ವಿಚಾರಗಳಿಂದ ನಮ್ಮನ್ನು ವಿಮೋಚಿಸು. We don't want the earthly achievements or goals to inflate us. ಮತ್ತು ಯಾವುದೇ ಲೋಕದ ಧ್ಯೇಯಗಳು ನಮ್ಮನ್ನು ಉಬ್ಬಿಕೊಳ್ಳುವಂತೆ ಮಾಡಬಾರದಪ್ಪ. Give to us humble spirit. ದೀನತೆಯ ಹೃದಯವನ್ನು ನಮಗೆ ದಯಪಾಲಿಸು. Come, Lord Jesus. ಯೇಸುವೇ ಬಾ. Teach us when the floods overflow us. ಪ್ರವಾಹಗಳು ನಮ್ಮ ಮೇಲೆ ಹಾದು ಹೋದಾಗ ಏನು ಮಾಡಬೇಕೆಂದು ಕಲಿಸು. We may remain unshaken. ನಾವು ಕದಲದೆ ಇರುವುದಕ್ಕಾಗಿ Hear our ನಮ್ಮ prayer. ಪ್ರಾರ್ಥನೆಯನ್ನು ಕೇಳು. In Jesus' holy name. ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ Amen. ಆಮೆನ್.